Hi students, welcome to Political Science class. BA ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ರಾಜ್ಯಶಾಸ್ತ್ರ ವರ್ಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಮೊದಲನೇ ಅಧ್ಯಾಯವನ್ನು ಪ್ರಾರಂಭಿಸಿದ್ದೇವೆ. ಮೊದಲನೇ ಅಧ್ಯಾಯವಾದ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ರಾಜಕೀಯ ಸಿದ್ಧಾಂತದ ವ್ಯಾಖ್ಯೆಗಳ ಕುರಿತು ನಾವು ಕಳೆದ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಅದರ ಮುಂದಿನ ಭಾಗವಾದ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಸ್ವರೂಪದ ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ರಾಜಕೀಯ ಸಿದ್ಧಾಂತದ ಸ್ವರೂಪ ಅಂದ ಕೂಡಲೇ ಇದರಲ್ಲಿ ಎಷ್ಟು ಪ್ರಮುಖ ಅಂಶಗಳು ಬರ್ತಾವೆ ಮತ್ತು ಅವು ಯಾವುವು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಸ್ವಲ್ಪ ಗಮನ ಇಟ್ಟು ಕೇಳಿರಿ ವಿದ್ಯಾರ್ಥಿಗಳೇ. ಅವುಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಇಟ್ ಈಸ್ ನಾಟ್ ಅ ಪೊಲಿಟಿಕಲ್ ಅಫಿಯರ್ ಆರ್ ಸಿಚುವೇಶನ್. ರಾಜಕೀಯ ವ್ಯವಹಾರ ಅಥವಾ ಪರಿಸ್ಥಿತಿಯ ವಿವರವಲ್ಲ, ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ. ಇನ್ನು ಎರಡನೇದಾಗಿ, ಥಿಯರಿ ಹ್ಯಾಸ್ ಟೂ ಮೀನಿಂಗ್. ಥಿಯರಿ ಎಂಬುದು ಎರಡು ಅರ್ಥಗಳನ್ನು ಹೊಂದಿದೆ. ಮೂರನೇದಾಗಿ, ಈಸ್ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್, ಹೆಚ್ಚು ವಾಸ್ತವಿಕ ಮತ್ತು ವ್ಯಾವಹಾರಿಕವಾಗಿದೆ. ಫೋರ್ತ್ ಒನ್, ಮಾಡರ್ನ್ ಪೊಲಿಟಿಕಲ್ ಥಿಯರಿ ಮಲ್ಟಿ ಡಿಸಿಪ್ಲಿನರಿ, ಆಧುನಿಕ ರಾಜಕೀಯ ಸಿದ್ಧಾಂತವು ಬಹಳಷ್ಟು ವಿಷಯಗಳನ್ನು ಒಳಗೊಂಡ ವಿಷಯವಾಗಿ ಬೆಳೆದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ತದನಂತರ ಫಿಫ್ತ್ ಒನ್, ಪೊಲಿಟಿಕ್ಸ್ ಆಫ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಸ್ಟೇಟ್ಸ್, ರಾಜಕೀಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯದ ಕುರಿತು ನಾವು ಕೂಡ ತಿಳಿದುಕೊಳ್ಳಬೇಕಾಗಿದೆ. ಹೀಗೆ ಪ್ರಮುಖವಾಗಿ 5 ರೀತಿಯ ಅಂಶಗಳನ್ನ ನಾವು ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ ಕಾಣ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಆ 5 ಅಂಶಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ವಿದ್ಯಾರ್ಥಿಗಳೇ, ರಾಜಕೀಯ ಸಿದ್ಧಾಂತದ ಸ್ವರೂಪ ಅಂದ ಕೂಡಲೇ ಈಗಾಗಲೇ ನಾವು ರಾಜಕೀಯ ಸಿದ್ಧಾಂತ ಕುರಿತು ತಿಳಿದುಕೊಂಡಿದ್ದೀರಿ. ರಾಜಕೀಯ ಸಿದ್ಧಾಂತ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ರಾಜಕೀಯ ವಿವೇಚನೆಯ ಫಲಶ್ರುತಿಗೆ ರಾಜಕೀಯ ಸಿದ್ಧಾಂತ ಎನ್ನವರು ಸಿಂಪಲ್ ಆಗಿ ನಿಮ್ಗೆ ಗೊತ್ತದ ಆ ಮಾತು ಬೇರೆ. ಹಾಗಾದರೆ ನಾವು ರಾಜಕೀಯ ಸಿದ್ಧಾಂತದ ಸ್ವರೂಪ ಅಂದ ಕೂಡಲೇ ಅದರಲ್ಲಿ ಬರುವಂಥ ಮೊದಲನೇ ಅಂಶ ಕಡೆ ನಾವು ಹೋಗಬೇಕಾಗಿದೆ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ಸ್ವರೂಪದ ಅಂಶ ಯಾವುದಪ್ಪ ಅಂತಂದ್ರೆ, ಇಟ್ ಈಸ್ ನಾಟ್ ಅ ಪೊಲಿಟಿಕಲ್ ಅಫಿಯರ್ ಆರ್ ಸಿಚುವೇಶನ್, ರಾಜಕೀಯ ವ್ಯವಹಾರ ಅಥವಾ ಪರಿಸ್ಥಿತಿಯ ವಿವರವಲ್ಲ ಅಂದ ಕೂಡಲೇ ಅದರ ಬಗ್ಗೆ ಸ್ವಲ್ಪ ನಾವು ವಿವರಣೆಯನ್ನು ತಿಳ್ಕೊಳ್ಬೇಕಾಗ್ತದೆ ಸಂಕ್ಷಿಪ್ತವಾಗಿ. ರಾಜಕೀಯ ವ್ಯವಹಾರ ಅಥವಾ ಪರಿಸ್ಥಿತಿ ವಿವರವಲ್ಲ ಅಂದ ಕೂಡಲೇ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳೇ, ರಾಜಕೀಯ ಸಿದ್ಧಾಂತವು ಒಂದು ರೀತಿಯ ವ್ಯಾವಹಾರಿಕ ಜೊತೆಗೆ ಒಂದು ರೀತಿಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂತಹ ಸ್ವರೂಪವನ್ನು ಹೊಂದಿದೆ ರಾಜಕೀಯ ಸಿದ್ಧಾಂತ. ರಾಜಕೀಯ ಸಿದ್ಧಾಂತಕ್ಕೆ ತನ್ನದಾದ ವಿಭಿನ್ನವಾದ ವ್ಯವಹಾರಗಳು, ರಾಜಕೀಯ ವಿಚಾರಗಳು, ರಾಜಕೀಯ ವಿಚಾರಧಾರೆಗಳು, ರಾಜಕೀಯ ತತ್ವಜ್ಞಾನಗಳು, ರಾಜಕೀಯ ಪ್ರಣಾಳಿಕೆಗಳು, ರಾಜಕೀಯ ಪ್ರಕ್ರಿಯೆಗಳನ್ನು ಒಳಗೊಂಡಂಥ ತನ್ನದಾದ ವ್ಯವಹಾರಗಳನ್ನು ಒಳಗೊಂಡಿದೆ ರಾಜಕೀಯ ಸಿದ್ಧಾಂತ. ಜೊತೆಗೆ ರಾಜಕೀಯ ಸಿದ್ಧಾಂತ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂಥ ಸಿದ್ಧಾಂತ ಆಗಿದೆ ಎಂದು ನಾವು ಕೂಡ ಭಾವಿಸಬೇಕಾಗ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಒಬ್ಬ ಶ್ರೇಷ್ಠ ರಾಜಕೀಯ ಚಿಂತಕ ಕೂಡ ಹೌದು, ವಿದ್ವಾಂಸ ಕೂಡ ಹೌದು, ಮಾಂಟೆಸ್ಕೋರ್ ಅವರು ಅಭಿಪ್ರಾಯ ಪಡ್ತಾರೆ. ಮಾಂಟೆಸ್ಕೋರ್ ಅವರು ತಮ್ಮ ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿದ ನಂತರ ಆ ಇಂಗ್ಲೆಂಡ್ ದೇಶದ ಸಂವಿಧಾನದ ಕೆಲವೊಂದು ನ್ಯೂನ್ಯತೆಗಳು ಏನಪ್ಪ ಅಂದ್ರೆ ಅವರಿಗೆ ಅರಿವಾಗ್ತವೆ, ನ್ಯೂನ್ಯತೆಗಳು ಅವರ ಗಮನಕ್ಕೆ ಬರ್ತಾವೆ. ಆವಾಗ ಮಾಂಟೆಸ್ಕೋ ಅವರು ತಮ್ಮದೇ ಆದ ಅಧಿಕಾರ ವಿಭಜನೆ ಸಿದ್ಧಾಂತ, ಸಪರೇಷನ್ ಆಫ್ ಪವರ್ ಅಂತ ಕರಿತೀವಿ ನಾವು, ಅಧಿಕಾರ ವಿಭಜನೆ ಸಿದ್ಧಾಂತವನ್ನು ರಚನೆ ಮಾಡ್ತಾರೆ. ಆ ಅಧಿಕಾರ ವಿಭಜನೆ ಸಿದ್ಧಾಂತ ಏನಪ್ಪ ಅಂತಂದ್ರೆ ಅಮೇರಿಕಾದ ಮೇಲೆ ಕೂಡ ಬಹಳ ಗಾಢವಾದ ಪ್ರಭಾವ ಬೀರ್ತದೆ. ಅಂದರೆ ಮಾಂಟೆಸ್ಕೋರವರು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಆ ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಬಂದಿರುವಂಥ ನ್ಯೂನ್ಯತೆಗಳನ್ನು ಅರಿತು
ಆ ನ್ಯೂನತೆಗಳ ಆಧಾರದ ಮೇಲೆ ನ್ಯೂನತೆಗಳನ್ನು ಅರಿತು ತದನಂತರ ಏನಪ್ಪ ಅಂತಾರೆ ಮಾಂಟೆಸ್ಕ್ಯೂ ಅವರು ಅಧಿಕಾರ ಸಿದ್ಧಾಂತ ಅಧಿಕಾರ ಪ್ರತ್ಯೇಕದ ಸಿದ್ಧಾಂತ ಕರಿತೀವಿ, ಅಧಿಕಾರ ವಿಭಜನೆ ಸಿದ್ಧಾಂತವನ್ನು ರಚನೆ ಮಾಡ್ತಾರೆ ತಾವೇ. ಅಧಿಕಾರ ವಿಭಜನೆ ಸಿದ್ಧಾಂತ ಆಧಾರ ಅದು ಅತ್ಯಂತ ಜನಪ್ರಿಯವಾಗಿ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳಕಿಗೆ ಬರುತ್ತದೆ. ಮಾಂಟೆಸ್ಕ್ಯೂ ಅವರ ಅಧಿಕಾರ ವಿಭಜನೆ ಸಿದ್ಧಾಂತ ಏನಪ್ಪ ಅಂದರೆ ಅಮೆರಿಕದ ಮೇಲೆ ಕೂಡ ಅತ್ಯಂತ ಪರಿಣಾಮಕಾರಿ ಪ್ರಭಾವ ಬೀರುತ್ತದೆ ವಿದ್ಯಾರ್ಥಿಗಳು. ಅದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಜೊತೆಗೆ ಇನ್ನೋರ್ವ ರಾಜಕೀಯ ಚಿಂತಕ ಏನಪ್ಪ ಅಂತಂದ್ರೆ ಅರಿಸ್ಟಾಟಲ್ ಅವರು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ. ಇಲ್ಲಿ ಅರಿಸ್ಟಾಟಲ್ರವರು ಗ್ರೀಸ್ ದೇಶದಲ್ಲಿ ನಗರ ರಾಜ್ಯಗಳಲ್ಲಿ ಸರ್ಕಾರಗಳು ಏನಪ್ಪ ಅಂದರೆ ಪದೇ ಪದೇ ಬದಲಾವಣೆ ಆಗ್ತಿದ್ದವು. ಆ ಗ್ರೀಸ್ ನಗರ ರಾಜ್ಯಗಳಲ್ಲಿ ಸರ್ಕಾರಗಳು ಹೇಗೆ ಪದೇ ಬದಲಾವಣೆ ಆಗಕತ್ತವ ಅನ್ನೋದನ್ನು ಕುರಿತವರು ಅಧ್ಯಯನ ಮಾಡ್ತಾರೆ. ಆ ಗ್ರೀಸ್ ದೇಶದಲ್ಲಿ ಪದೇ ಬದಲಾಗುತ್ತಿರುವಂಥ ಸರ್ಕಾರಗಳನ್ನ ಹೇಗೆ ತಡೆಯಬೇಕು, ಅವುಗಳನ್ನ ಹೇಗೆ ನಿಲ್ಲಿಸಬೇಕು ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ತದನಂತರ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ಅಲ್ಲಿ ಏನಪ್ಪ ಅಂದರೆ ಒಂದು ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡಲು ಕೂಡ ಯಶಸ್ವಿ ಆಗ್ತಾರೆ ಅರಿಸ್ಟಾಟಲ್ರವರು. ಹೀಗಾಗಿ ರಾಜಕೀಯ ಸಿದ್ಧಾಂತವು ತನ್ನದೇ ಆದ ಒಂದು ರೀತಿಯ ವ್ಯವಹಾರಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯ ಸ್ವರೂಪವನ್ನು ಕಂಡುಕೊಳ್ಳುವಂತಹ ಸ್ವರೂಪ ಕೂಡ ಆಗಿದೆ ಅಂತ ಭಾವಿಸಬೇಕಾಗ್ತದೆ ರಾಜಕೀಯ ಸಿದ್ಧಾಂತ ವಿದ್ಯಾರ್ಥಿಗಳು. ಹೀಗಾಗಿ ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ ರಾಜಕೀಯ ವ್ಯವಹಾರ ಅಥವಾ ಪರಿಸ್ಥಿತಿಯ ವಿವರವಲ್ಲ ಅಂತ ನಾವು ಭಾವಿಸಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯ ಸ್ವರೂಪವನ್ನು ಕಂಡುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಕಾಣ್ತೀವಿ ರಾಜಕೀಯ ಸಿದ್ಧಾಂತದಲ್ಲಿ. ಹೀಗಾಗಿ ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ ಸೆಕೆಂಡ್ ಒನ್, ಥಿಯರಿ ಹ್ಯಾಸ್ ಟೂ ಮೀನಿಂಗ್. ಥಿಯರಿ ಎಂಬುದು ಎರಡು ಅರ್ಥಗಳನ್ನು ಹೊಂದಿದೆ. ಥಿಯರಿ ಅಂದರೆ ಹೇಳ್ರಿ ಇಂಗ್ಲೀಷ್ನಲ್ಲಿ ಥಿಯರಿ ಅಂತ ಕರಿತೀವಿ, ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಸಿದ್ಧಾಂತ ಎಂಬುದು ಎರಡು ಅರ್ಥಗಳನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಆ ಎರಡು ಅರ್ಥಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಒಂದು ಟ್ರೆಡಿಷನಲ್ ಮೀನಿಂಗ್ ಅಂತ ಕರಿತೀವಿ. ಟ್ರೆಡಿಷನಲ್ ಮೀನಿಂಗ್ ಅಂತಂದ್ರೆ ಹೇಳ್ರಿ ಸಾಂಪ್ರದಾಯಿಕ ಅರ್ಥ. ಎರಡು ಮಾಡರ್ನ್ ಮೀನಿಂಗ್ ಅಂದರೆ ಹೇಳ್ರಿ ಆಧುನಿಕ ಅರ್ಥ. ಹೀಗೆ ಥಿಯರಿ ಎಂಬುದು ಎರಡು ಅರ್ಥಗಳನ್ನು ಹೊಂದಿದೆ. ಆ ಎರಡು ಅರ್ಥಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಆಂಡ್ರೂ ಹ್ಯಾಕರ್ ಅವರು ಪ್ರಮುಖವಾಗಿ ಎರಡು ಬಗೆಯ ಅರ್ಥಗಳನ್ನು ಕೊಡ್ತಾರೆ. ಒಂದು ಸಾಂಪ್ರದಾಯಿಕ ಅರ್ಥ, ಇನ್ನೊಂದು ಆಧುನಿಕ ಅರ್ಥ. ಹಾಗಾದರೆ ಸಾಂಪ್ರದಾಯಿಕ ಅರ್ಥದಲ್ಲಿ ನಾವು ರಾಜಕೀಯ ಸಿದ್ಧಾಂತ ಅಂದ ಕೂಡಲೇ ಸಾಂಪ್ರದಾಯಿಕ ಅರ್ಥದಲ್ಲಿ ವಿದ್ಯಾರ್ಥಿಗಳ ರಾಜಕೀಯ ಸಿದ್ಧಾಂತ ಇದು ರಾಜಕೀಯ ತತ್ವಜ್ಞಾನಿಗಳ, ರಾಜಕೀಯ ವಿವೇಚಕರ, ರಾಜಕೀಯ ಸಿದ್ಧಾಂತಕಾರರ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತದೆ. ಸಂಪೂರ್ಣವಾಗಿ ರಾಜಕೀಯ ಸಿದ್ಧಾಂತಕಾರರ, ರಾಜಕೀಯ ವಿವೇಚಕರ, ರಾಜಕೀಯ ಚಿಂತಕರು ಏನಪ್ಪ ಅಂತಂದ್ರೆ ತತ್ವಜ್ಞಾನದ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಸ್ಪಷ್ಟಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಸಂಪ್ರದಾಯದ ಅರ್ಥದಲ್ಲಿ. ಅಂದರೆ ಸಂಪೂರ್ಣವಾಗಿ ರಾಜಕೀಯ ವಿವೇಚಕರ ಚಿಂತನೆಗಳನ್ನು ಪ್ರತಿಬಿಂಬಿಸುವಲ್ಲಿ ಪ್ರಮುಖ ಪಾತ್ರವನ್ನು ಮಾಡ್ತದೆ ಸಾಂಪ್ರದಾಯಿಕ ಸಿದ್ಧಾಂತ ಅಥವಾ ಸಾಂಪ್ರದಾಯಿಕ ಅರ್ಥದಲ್ಲಿ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳ ಮಾಡರ್ನ್ ಥಿಯರಿ ಅಂತ ಕರಿತೀವಿ. ಆಧುನಿಕ ಸಿದ್ಧಾಂತ ಅಥವಾ ಆಧುನಿಕ ಸಿದ್ಧಾಂತದಲ್ಲಿ ರಾಜಕೀಯ ಸಿದ್ಧಾಂತ ಅರ್ಥ ಯಾವ ರೀತಿ ಇದೆ ಆಧುನಿಕ ಅರ್ಥದಲ್ಲಿ ವಿದ್ಯಾರ್ಥಿಗಳ ರಾಜಕೀಯ ಸಿದ್ಧಾಂತ ಇದು ಪ್ರಮುಖವಾಗಿ ಏನಪ್ಪ ಅಂದ್ರೆ ಆಧುನಿಕ ವರ್ತನೆಗೆ ಸಂಬಂಧಪಟ್ಟಿರ್ತದೆ. ತದನಂತರ ಇಲ್ಲಿ ವೈಜ್ಞಾನಿಕ ಸ್ಥಿತಿಗತಿಗೆ ಹೆಚ್ಚು ಒತ್ತು ಕೊಡುವಲ್ಲಿ ಪ್ರಮುಖವಾದ ಪಾತ್ರ ಮಾಡ್ತದೆ ಅನ್ನುವ ಸಂದೇಶವನ್ನು ಸಾರಿದ್ದಾರೆ ಆಂಡ್ರೂ ಹ್ಯಾಕರ್ ಅವರು. ಆಧುನಿಕ ಅರ್ಥದಲ್ಲಿ ರಾಜಕೀಯ ವರ್ತನೆಗೆ ಸಂಬಂಧಪಟ್ಟದ ಜೊತೆಗೆ ರಾಜಕೀಯ ಆಧುನಿಕ ಸ್ಥಿತಿಗತಿಗೆ ಸಂಬಂಧಪಟ್ಟಿರ್ತದೆ ಸಿದ್ಧಾಂತ ಅನ್ನೋದು ಕೂಡ ಸಾರಿದ್ದಾರೆ ಆಂಡ್ರೂ ಹ್ಯಾಕರ್ ಅವರು. ಇದು ಕೂಡ ಇನ್ನೊಂದು ಪ್ರಮುಖ ಅರ್ಥ ಅಂತ ಹೇಳಬಹುದು. ಒಂದು ಸಾಂಪ್ರದಾಯಿಕ ಅರ್ಥ, ಇನ್ನೊಂದು ಆಧುನಿಕ ಅರ್ಥ. ಎರಡು ಬಗೆಯ ಅರ್ಥಗಳನ್ನು ಹೊಂದಿದ ರಾಜಕೀಯ ಸಿದ್ಧಾಂತ. ಅರ್ಥ ಆಯ್ತರೆ ಇದು ಎರಡನೇದಾಗಿ ಬರುವಂಥ ಪ್ರಮುಖ ಸ್ವರೂಪದ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ ಥರ್ಡ್ ಪಾಯಿಂಟ್ ಈಸ್ ಮೋರ್ ರಿಯಾಲಿಸ್ಟಿಕ್ ಆ್ಯಂಡ್ ಇಂಡಸ್ಟ್ರಿಯಲ್. ಹೆಚ್ಚು ವಾಸ್ತವಿಕ ಮತ್ತು ವ್ಯಾವಹಾರಿಕವಾಗಿದೆ. ರಾಜಕೀಯ ಸಿದ್ಧಾಂತ ಏನಪ್ಪ ಅಂತಂದ್ರೆ ಇದು ಹೆಚ್ಚು ವಾಸ್ತವಿಕ ಮತ್ತು ವ್ಯಾವಹಾರಿಕವಾಗಿ ಗುರುತಿಸಿಕೊಂಡಿರುವಂಥ ಸಿದ್ಧಾಂತವಾಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ರಾಜಕೀಯ ಸಿದ್ಧಾಂತ ಪ್ರಮುಖವಾಗಿ ಇತ್ತೀಚಿನ ಸಿದ್ಧಾಂತದ ಪ್ರಮುಖ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಪ್ರಮುಖ ಸಿದ್ಧಾಂತದ ಲಕ್ಷಣ ಅಂತ ಹೇಳಬೇಕಾಗ್ತದೆ. ಇದು ಹೆಚ್ಚು ವಾಸ್ತವಿಕ ಮತ್ತು ವ್ಯಾವಹಾರಿಕವಾಗಿದೆ. ಇತ್ತೀಚಿನ ರಾಜಕೀಯ ಸಿದ್ಧಾಂತದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ರಾಜಕೀಯ ಘಟನೆಗಳನ್ನು ಅಭ್ಯಾಸ ಮಾಡೋದು ಮತ್ತು ರಾಜಕೀಯ ಘಟನೆಗಳ ಕುರಿತು ಅರಿತುಕೊಳ್ಳೋದು, ರಾಜಕೀಯ ಘಟನೆಗಳ ಕುರಿತು ಏನಪ್ಪ ಅಂತಂದ್ರೆ ಅಧ್ಯಯನ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಇತ್ತೀಚಿನ ರಾಜಕೀಯ ಸಿದ್ಧಾಂತ ಮಾಡ್ತಾ ಇದೆ ವಿದ್ಯಾರ್ಥಿಗಳೇ. ಜೊತೆಗೆ ಹಿಂದಿನ ರಾಜಕೀಯ ಸಿದ್ಧಾಂತ ಕೇವಲ ಸಂಪ್ರದಾಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಿತ್ತು. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಇದು ಕೇವಲ ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿತ್ತು. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಕೇವಲ
ನೈತಿಕ ಮೌಲ್ಯಗಳಿಗೆ ನೈತಿಕ ಆದರ್ಶಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಿತ್ತು, ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿತ್ತು. ಆದರೆ ಆಧುನಿಕ ರಾಜಕೀಯ ಸಿದ್ಧಾಂತ ವೈಜ್ಞಾನಿಕ ವಿವರಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ವಿದ್ಯಾರ್ಥಿಗಳೇ. ವೈಜ್ಞಾನಿಕ ಪ್ರಗತಿ ಕಡೆಗೆ, ವೈಜ್ಞಾನಿಕ ರಾಜಕೀಯ ಕಡೆಗೆ, ವೈಜ್ಞಾನಿಕ ರಾಜಕೀಯ ಸಂಗತಿಗಳ ಕಡೆಗೆ, ವೈಜ್ಞಾನಿಕ ರಾಜಕೀಯ ವಿಚಾರಧಾರೆಗಳ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಕೇವಲ ನೈತಿಕ ಮೌಲ್ಯಗಳನ್ನ ಎತ್ತಿ ತೋರಿಸ್ತಿತ್ತು, ನೈತಿಕ ಮೌಲ್ಯಗಳ ಆದರ್ಶಗಳನ್ನ ಎತ್ತಿ ತೋರಿಸ್ತಿತ್ತು. ಆದರೆ ಆಧುನಿಕ ರಾಜಕೀಯ ಸಿದ್ಧಾಂತ ಪ್ರಮುಖವಾಗಿ ಏನಪ್ಪ ಅಂತಂದರೆ ಇತ್ತೀಚಿನ ವೈಜ್ಞಾನಿಕ ಸ್ಥಿತಿಗತಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ, ವೈಜ್ಞಾನಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ, ರಾಜಕೀಯ ಪ್ರಕ್ರಿಯೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಇತ್ತೀಚಿನ ಆಧುನಿಕ ರಾಜಕೀಯ ಸಿದ್ಧಾಂತ. ಹೀಗಾಗಿ ರಾಜಕೀಯ ಸಿದ್ಧಾಂತವು ವಾಸ್ತವಿಕ ಜೊತೆಗೆ ರಾಜಕೀಯ ಸಿದ್ಧಾಂತವು ಏನಪ್ಪ ಅಂದ್ರೆ ವ್ಯಾವಹಾರಿಕ ಸಿದ್ಧಾಂತವಾಗಿ ಗುರುತಿಸಿಕೊಳ್ಳುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಇವತ್ತಿನ ಆಧುನಿಕ ಯುಗದಲ್ಲಿ ರಾಜಕೀಯ ಸಿದ್ಧಾಂತ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ ಬರುವಂಥ ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ 4th ಪಾಯಿಂಟ್, ಮಾಡರ್ನ್ ಪೊಲಿಟಿಕಲ್ ಥಿಯರಿ ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಆಧುನಿಕ ರಾಜಕೀಯ ಸಿದ್ಧಾಂತವು ಬಹಳಷ್ಟು ವಿಷಯಗಳನ್ನು ಒಳಗೊಂಡ ವಿಷಯವಾಗಿ ಬೆಳೆಯುತ್ತಿದೆ. ಆಧುನಿಕ ರಾಜಕೀಯ ಸಿದ್ಧಾಂತವು ಬಹಳಷ್ಟು ವಿಷಯಗಳನ್ನು ಒಳಗೊಂಡ ವಿಷಯವಾಗಿ ಬೆಳೆಯುತ್ತಿದೆ. ಅಂದರೆ ಆಧುನಿಕ ರಾಜಕೀಯ ಸಿದ್ಧಾಂತ ಏನಪ್ಪ ಅಂತಂದ್ರೆ ಬಹಳಷ್ಟು ವಿಷಯಗಳನ್ನ ಒಳಗೊಂಡಂಥ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ರಾಜಕೀಯ ಸಿದ್ಧಾಂತವಾಗಿ ಏನಪ್ಪ ಅಂದ್ರೆ ಗುರುತಿಸ್ಕೊಳ್ತಾ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಂತ ಕರಿತೀವಿ. ಮಲ್ಟಿ ಡಿಸಿಪ್ಲಿನರಿ ಅಂದರೆ 2ನೇ ಜಾಗತಿಕ ಮಹಾಯುದ್ಧ ನಂತರ ವರ್ತನವಾದದ ಪ್ರಭಾವದಿಂದಾಗಿ ಬಹಳಷ್ಟು ವಿಷಯಗಳು ಏನಪ್ಪ ಅಂದರೆ ಗೋಚರ ಆಗ್ತವೆ ವಿದ್ಯಾರ್ಥಿಗಳ ರಾಜಕೀಯ ಸಿದ್ಧಾಂತದಲ್ಲಿ. ಇಲ್ಲಿ ಪ್ರಮುಖವಾಗಿ ವರ್ತನವಾದ ಪ್ರಾರಂಭ ಆದಾಗಲಿಂದಲ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಹಲವಾರು ರೀತಿಯ ರಾಜಕೀಯ ಪ್ರಕ್ರಿಯೆಗಳು, ರಾಜಕೀಯ ತತ್ವ ಪ್ರಣಾಳಿಗಳು, ರಾಜಕೀಯ ವಿಚಾರಗಳು, ರಾಜಕೀಯ ವಿಚಾರಧಾರೆಗಳು ಮುಂತಾದ ಅಂಶಗಳನ್ನು ಬಹಳಷ್ಟು ವಿಷಯಗಳನ್ನು ಒಳಗೊಂಡಂತಹ ಒಂದು ಪರಿಕಲ್ಪನೆ ಆಗ್ಯದ ರಾಜಕೀಯ ಸಿದ್ಧಾಂತ. ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ಒಂದು ರೀತಿಯ ವೈಜ್ಞಾನಿಕ ಪದ್ಧತಿಗೆ, ವೈಜ್ಞಾನಿಕ ಸ್ಥಿತಿಗತಿಗೆ, ವೈಜ್ಞಾನಿಕ ಬೆಳವಣಿಗೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದೆ ಇತ್ತೀಚಿನ ಆಧುನಿಕ ರಾಜಕೀಯ ಸಿದ್ಧಾಂತವು. ಆಧುನಿಕ ರಾಜಕೀಯ ಸಿದ್ಧಾಂತ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಕಾರ್ಯಗಳು, ರಾಜಕೀಯ ಪ್ರಕ್ರಿಯೆಗಳು, ರಾಜಕೀಯ ತತ್ವ ಪ್ರಣಾಳಿಕೆಗಳು, ರಾಜಕೀಯ ಧ್ಯೇಯೋದ್ದೇಶಗಳು, ರಾಜಕೀಯ ತತ್ವಗಳು, ರಾಜಕೀಯ ಕಾರ್ಯವೈಖರಿ ಇಂಥದ್ದು ಹಲವಾರು ರೀತಿಯ ಮುಂತಾದ ವಿಷಯಗಳನ್ನು ಒಳಗೊಂಡಂತಹ ಪ್ರಕ್ರಿಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ರಾಜಕೀಯ ಸಿದ್ಧಾಂತ. ಅಂದರೆ ರಾಜಕೀಯ ಸಿದ್ಧಾಂತ ಏನಪ್ಪ ಅಂತಂದ್ರೆ ಆಧುನಿಕ ಯುಗದಲ್ಲಿ, ಇತ್ತೀಚಿನ ಆಧುನಿಕ ಯುಗದಲ್ಲಿ ರಾಜಕೀಯ ಸಿದ್ಧಾಂತ ಏನಪ್ಪ ಅಂತಂದ್ರೆ ಬಹಳಷ್ಟು ವಿಷಯಗಳನ್ನು ಒಳಗೊಂಡಂತಹ ಒಂದು ರಾಜಕೀಯ ಸಿದ್ಧಾಂತದ ಪ್ರಕ್ರಿಯೆಯಾಗಿ ಗುರುತಿಸಿಕೊಳ್ತಾ ಇದೆ ವಿದ್ಯಾರ್ಥಿಗಳೇ. ಜೊತೆಗೆ ಆಧುನಿಕ ಯುಗದಲ್ಲಿ ಅತ್ಯಂತ ಹೆಚ್ಚು ಒತ್ತನ್ನು ಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು, ವೈಜ್ಞಾನಿಕರಿಗೆ ಹೆಚ್ಚು ಒತ್ತು ಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ರಾಜಕೀಯ ಸಿದ್ಧಾಂತ. ಹೀಗಾಗಿ ರಾಜಕೀಯ ಸಿದ್ಧಾಂತ ಏನಪ್ಪ ಅಂದ್ರೆ ತನ್ನದೇ ಆದ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ವೈಜ್ಞಾನಿಕ ಪದ್ಧತಿಗೆ, ವೈಜ್ಞಾನಿಕ ಪ್ರಕ್ರಿಯೆಗೆ ಹೆಚ್ಚು ಒತ್ತು ಕೊಡುವಲ್ಲಿ, ಜೊತೆಗೆ ಬಹಳಷ್ಟು ವಿಷಯಗಳನ್ನ ಒಳಗೊಂಡಂತಹ ಪರಿಕಲ್ಪನೆಯಾಗಿ ಗುರುತಿಸಿಕೊಂಡಿದ್ದ ರಾಜಕೀಯ ಸಿದ್ಧಾಂತ. ಹೀಗಾಗಿ ಇದು ಕೂಡ ಒಂದು ಪ್ರಮುಖ ರಾಜಕೀಯ ಸಿದ್ಧಾಂತದ ಸ್ವರೂಪ ಅಂತ ನಾವು ಭಾವಿಸಬೇಕಾಗುತ್ತದೆ. ರಾಜಕೀಯ ಸಿದ್ಧಾಂತ ಆಧುನಿಕ ಯುಗದಲ್ಲಿ ರಾಜಕೀಯ ಸಿದ್ಧಾಂತ ಬಹಳಷ್ಟು ವಿಷಯಗಳನ್ನು ಒಳಗೊಂಡ ವಿಷಯವಾಗಿ ಬೆಳೀತಾ ಇದೆ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಿಂಟ್, ಪಾಲಿಟಿಕ್ಸ್ ಆಫ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಸ್ಟೇಟ್ಸ್. ರಾಜಕೀಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ರಾಜಕೀಯ. ವಿದ್ಯಾರ್ಥಿಗಳೇ, ರಾಜಕೀಯ ಸಿದ್ಧಾಂತ ಏನಪ್ಪ ಅಂದ್ರೆ ಅಭಿವೃದ್ಧಿ ರಾಜಕೀಯ ಮತ್ತು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಹಲವಾರು ರಾಜಕೀಯ ಚಿಂತಕರನ್ನು ಒಳಗೊಂಡಂಥ ವ್ಯವಸ್ಥೆಯಾಗಿದೆ. ಇಲ್ಲಿ ಹಲವಾರು ರಾಜಕೀಯ ವಿಜ್ಞಾನಿಗಳು, ರಾಜಕೀಯ ಚಿಂತಕರು, ರಾಜಕೀಯ ಪ್ರಭಾವಿಗಳು ಏನಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಕಂಡುಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಕೂಡ ಪ್ರಮುಖದ ಪಾತ್ರ ವಹಿಸ್ತಾ ಇರೋದು ನೋಡ್ತಾ ಇದ್ದೇವೆ. ಜೊತೆಗೆ ರಾಜಕೀಯ ಸಿದ್ಧಾಂತ ಏನಪ್ಪ ಅಂದ್ರೆ ರಾಜಕೀಯ ಸಿದ್ಧಾಂತ ಇಂದಿನ ರಾಜಕೀಯ ವಿಜ್ಞಾನಿಗಳು ಅನೇಕ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ತಮ್ಮದೇ ಆದ ಪಾತ್ರವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಕತ್ತಾರ. ಜೊತೆಗೆ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಪ್ರಯತ್ನವನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಹಲವಾರು ರಾಜಕೀಯ ಸಿದ್ಧಾಂತಕಾರರು ಮಾಡ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಣೆಗೆ, ರಾಜಕೀಯ ಪ್ರಕ್ರಿಯೆಗೆ, ರಾಜಕೀಯ ವಿವಿಧ ರೀತಿಯ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ರಾಜಕೀಯ ಸಮಸ್ಯೆಗಳನ್ನು
ಹಲವಾರು ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳಬೇಕು, ಆ ಪರಿಹಾರಕ್ಕೆ ಯಾವ ರೀತಿ ಒಂದು ಸಲಹೆಗಳನ್ನು ಕೊಡಬೇಕು, ಸೂಚನೆಗಳನ್ನು ಕೊಡಬೇಕು, ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವ ವಿಚಾರವನ್ನು ಹಲವಾರು ರೀತಿಯ ರಾಜಕೀಯ ವಿಜ್ಞಾನಿಗಳು ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅವುಗಳಿಗೆ ಪರಿಹಾರ ಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ರಾಜಕೀಯ ಸಿದ್ಧಾಂತದ ಪ್ರಮುಖ ಲಕ್ಷಣ ಅಂತ ಕರಿತೀವಿ, ಜೊತೆಗೆ ಸ್ವರೂಪ ಅಂತ ಕರಿತೀವಿ. ಇದು ರಾಜಕೀಯ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ರಾಜ್ಯಗಳ ರಾಜಕೀಯ ಎಂಬ ಎರಡು ಹೊಸ ವಿಷಯಗಳನ್ನು ಒಳಗೊಂಡಿರುವಂಥ ಇತ್ತೀಚಿನ ಆಧುನಿಕ ರಾಜಕೀಯ ಸಿದ್ಧಾಂತವಾಗಿದೆ. ಎರಡು ಪ್ರಮುಖ ವಿಷಯಗಳನ್ನು ಒಳಗೊಂಡಿದ್ದ ಆ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ಹಲವಾರು ರಾಜಕೀಯ ವಿಜ್ಞಾನಿಗಳು, ಹಲವಾರು ರಾಜಕೀಯ ಸಿದ್ಧಾಂತಕಾರರು, ವಿದ್ವಾಂಸರೇನಪ್ಪ ಅಂದರೆ ಪ್ರಮುಖವಾದ ಪಾತ್ರವನ್ನು ತೆಗೆದುಕೊಂಡು ಆ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಜೊತೆಗೆ ಸಮಸ್ಯೆಗಳಿಗೆ ವಿಶ್ಲೇಷಣೆ, ರಾಜಕೀಯ ಸಿದ್ಧಾಂತ ಉತ್ತಮ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರಾಜಕೀಯ ಸಿದ್ಧಾಂತ ಎಂದು ನಿನ್ನೆದಲ್ಲ, ಪ್ರಾಚೀನ ಕಾಲದ ಇತಿಹಾಸ, ಪ್ರಾಚೀನ ಕಾಲದ ಪರಂಪರೆ ಇದೆ ರಾಜಕೀಯ ಸಿದ್ಧಾಂತ. ಈಗ ರಾಜಕೀಯ ಆಧುನಿಕ ಯುಗದಲ್ಲಿ ಒಂದು ರೀತಿಯ ವೈಜ್ಞಾನಿಕತೆ, ಒಂದು ರೀತಿಯ ಆಧುನಿಕ ವರ್ತನೆ, ಒಂದು ರೀತಿಯ ಆಧುನಿಕ ರಾಜಕೀಯ ನಂಬಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಆದರೆ ರಾಜಕೀಯ ಸಿದ್ಧಾಂತ ಹಲವಾರು ವರ್ಷಗಳ ಇತಿಹಾಸ ಇದೆ. ಹಲವಾರು ವರ್ಷಗಳ ಇತಿಹಾಸದ ಹಿಂದೆ ರಾಜಕೀಯ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂದೈತಿ. ರಾಜಕೀಯ ಸಿದ್ಧಾಂತಕ್ಕೆ ತನ್ನದಾದ ಸ್ವರೂಪಗಳಿವೆ. ಅವೇ ಪ್ರಮುಖವಾಗಿ 5 ರೀತಿಯ ಸ್ವರೂಪಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ರಾಜಕೀಯ ಸಿದ್ಧಾಂತದ ಸ್ವರೂಪದ ಬಗ್ಗೆ ತಿಳ್ಕೊಬೋದು. ಇಲ್ಲಿಗೆ ರಾಜಕೀಯ ಸಿದ್ಧಾಂತದ ಸ್ವರೂಪ ಮುಕ್ತಾಯ ಆಗ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತಿ. ಹೆಂಗೆ ಕ್ವಶನ್ ಕೇಳ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ನಿಮಗೆ BA ಪ್ರಥಮ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು 5 ಅಂಕ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾರೆ. ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ. ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ. ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ಅದರ ಸ್ವರೂಪವನ್ನು ವಿವರಿಸಿರಿ. 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ. ಇದನ್ನು ಸರಿಯಾಗಿ ನೀವು ಬಿಡಿಸಬೇಕಾಗ್ತದೆ. 5 ಅಂಕ ಪ್ರಶ್ನೆ ಅಲ್ಲಿ ಬರೆಯುವಾಗ ಯಾವ ರೀತಿ ಬರೀಬೇಕಪ್ಪ ಅಂದರೆ ವಿದ್ಯಾರ್ಥಿಗಳೇ ಮೊದಲು ಪೀಠಿಕೆ ಬರೀಬೇಕು, ನಂತರ ರಾಜಕೀಯ ಸಿದ್ಧಾಂತದ ಅರ್ಥ ಬರೀಬೇಕು, ನಂತರ ರಾಜಕೀಯ ಸಿದ್ಧಾಂತದ ವ್ಯಾಖ್ಯೆಗಳನ್ನು ಬರೀಬೇಕು, ತದನಂತರ ರಾಜಕೀಯ ಸಿದ್ಧಾಂತದ ಸ್ವರೂಪದಲ್ಲಿ ಬರುವಂಥ ಪ್ರಮುಖ 5 ಅಂಶಗಳನ್ನು ನೀವು ವಿವರಣೆ ಮಾಡಬೇಕು. ಆವಾಗ ಇದು 5 ಅಂಕ ಅದು ಉತ್ತರ, ಸರಿಯಾದ ಉತ್ತರ ಆಗ್ತೈತಿ. ಅರ್ಥ ಆಯ್ತು. 5 ಅಂಕ ದೃಷ್ಟಿಯಿಂದ ಬರುವಂಥ ಪ್ರಮುಖ ಪರಿಕಲ್ಪನೆಯಾಗಿದೆ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಎಕ್ಸಾಮ್ ದೃಷ್ಟಿಯಿಂದ 5 ಮಾರ್ಕ್ಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ. ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿದ ಕೇಳ್ತಾರೆ. ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಇಷ್ಟು ನಾವು ರಾಜಕೀಯ ಸಿದ್ಧಾಂತದ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇನ್ನು ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.